ಹೃದಯ ಸಂಬಂಧಿ ಅಂದರೆ ಇತ್ತೀಚೆಗೆ ನಾವು ಹಾರ್ಟ್ ಅಟ್ಯಾಕ್ಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇನ್ನೊಂದು, ನಾವೇ ಗೊತ್ತಿಲ್ದಂಗೆ ಹೇಳ್ತೀವಿ ಸಖತ್ತಾಗಿತ್ತು ಊಟ, ಗಂಟ್ಲವರೆಗೂ ತಿಂದೆ, ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾವೇನಾದರೂ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ದ ವೇ ಅವರ್ ಬಾಡಿ ಪಾಶ್ಚರ್ ಇಸ್, ಈ ಗ್ಯಾಸ್ ಫಾರ್ಮ್ ಆಗೋದು, ಅದು ಆಲ್ ದ್ಯಾಟ್ ವಿಲ್ ಸೆಟ್ ರೈಟ್. ನಾನು ಯಾವಾಗಲೂ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಹ್ಯಾವ್ ಇಟ್ ಆಸ್ ಫನ್. ಅಯ್ಯೋ ಬೆಳಗ್ಗೆ ಎದ್ದೊಳ್ಬೇಕಾ ಮಾಡಬೇಕಾ ಅನ್ನೋದಲ್ಲ. ನಿಮ್ಮ ಮನೇಲಿ ಮಕ್ಕಳ ಜೊತೆ ಏನಾದರೂ ಗೇಮ್ ಆಡಿ. ಇಷ್ಟೆಲ್ಲ ನಾನ್ ಸ್ಟಾಪ್ ಫಂಕ್ಷನ್ ಮಾಡುವಂಥ ಬಾಡಿಗೆ ನಾವು ಸ್ವಲ್ಪ ಕೇರ್ ಟೇಕ್ ಮಾಡಿದ್ರೆ ನಿಮ್ಮ 100th ಇಯರ್ವರೆಗೂ 2 ಆಪ್ಷನ್ನು, ನೀವೊಂದು ವೀಲ್ ಚೇರಲ್ಲಿ ಬರ್ತೀರಾ ಅಥವಾ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತೀರಾ, ಅದು ನಿಮ್ಮ ಕೈಯಲ್ಲಿದೆ. ಸೊ ಈ ಒಂದು ನಮ್ಮ ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಒಂದು ಪುಟ್ಟ ಕಾಣಿಕೆ, ಹೊಸ ವರ್ಷದ ಶುಭಾಶಯದ ಜೊತೆಗೆ. ಇದು ನಮ್ಮ ಜಗದೀಶ್ ಶರ್ಮಾ ಸಂಪಾ ಸರ್ ಅವರ 5 ಪುಸ್ತಕಗಳಿದೆ ಮೇಡಮ್, ದಯವಿಟ್ಟು ತೆಗೆದುಕೊಳ್ಳಿ. ಭಾಳ ಬ್ಯೂಟಿಫುಲ್ ಆಗಿರೋ ಸವರ್ಣ ಪಬ್ಲಿಕೇಶನ್ ಅವರು ಮಾಡಿರುವಂಥದ್ದು. ಸೊ ಇದ್ರ ಜೊತೆಗೆ ಇದು ಇಸ್ಕಾನ್ ಅವ್ರದ್ದು ಭಗವದ್ಗೀತೆ, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಫ್ಯಾಮಿಲಿ ಡಾಕ್ಟರಾಗಿ ಬಂದಿದ್ದಾರೆ ಪರಿಮಳ ಜಗ್ಗೇಶ್ ಅವರು, ನ್ಯೂಟ್ರಿಷನಿಸ್ಟ್, ವೆಲ್ನೆಸ್ ಕೋಚ್ ಮತ್ತು ಡಯಾಬಿಟಿಕ್ ಎಜುಕೇಟರ್. ಸೊ ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಈ ಎಪಿಸೋಡಲ್ಲಿ ನಾನು ಕೆಲವೊಂದು ಪರ್ಟಿಕ್ಯುಲರ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಸೊ ದಟ್ ಜನರಿಗೆ ಅದ್ರ ಬಗ್ಗೆ ಒಂದಷ್ಟು ಅರಿವು ಮೂಡಲಿ ಅಂತ. ಮೊದಲನೇದು ಹೃದಯ ಸಂಬಂಧಿ ಅಂದರೆ ಇತ್ತೀಚೆಗೆ ನಾವು ಹಾರ್ಟ್ ಅಟ್ಯಾಕ್ಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ತುಂಬ ಜನ ಯಂಗ್ಸ್ಟರ್ಸ್ ಕೂಡ 30, 35, 40 ಅಂದರೆ ತುಂಬ ವಯಸ್ಸಾಗಿರೋರಲ್ಲ ಅವರು, ಅಂಥವರು ಕೂಡ ಹಾರ್ಟ್ ಅಟ್ಯಾಕಿಂದ ತೀರ್ಕೊಳ್ತಾ ಇದ್ದಾರೆ. ಸೊ ಈಗ ಜನರಲ್ ಆಗಿ ನಾವೆಲ್ಲ ನೋಡೋಕೆ ಚೆನ್ನಾಗೇ ಕಾಣ್ತೀವಿ ಹೊರಗಡೆಯಿಂದ, ಬಟ್ ವಿ ಡೋಂಟ್ ನೋ. ಸೊ ನನ್ನ ಪ್ರಶ್ನೆ ಏನಂದರೆ, ಸಿಂಪ್ಟಮ್ಸ್ ಏನು ಅನ್ನೋದು ಒಂದು ಪ್ರಶ್ನೆ, ಎರಡನೇದು ಅವಾಯ್ಡ್ ಹೇಗೆ ಮಾಡ್ಬೋದು. ಇದು ದೊಡ್ಡ ವಿಚಾರ ಇದೆ, ಬಟ್ ಸಂಕ್ಷಿಪ್ತವಾಗಿ ಏನು ಹೇಳ್ಬೋದು ಮೇಡಮ್? ಇದಕ್ಕೆ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ವಿ ಆರ್ ಪ್ರೀಡಿಸ್ಪೋಸ್ಡ್ ಅಂತ ಹೇಳ್ತಾರೆ, ಲೀನಿಂಗ್ ಟುವರ್ಡ್ಸ್ ಅಂತ ಹೇಳ್ತಾರೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸ್ಗೆ ನಮ್ಮ ಪಾಪ್ಯುಲೇಷನ್ ಜೆನೆಟಿಕ್ಲಿ ನಾವು ಸ್ವಲ್ಪ ವಿ ಲೀನ್ ಟುವರ್ಡ್ಸ್ ದ್ಯಾಟ್. ವೆಸ್ಟರ್ನರ್ಸಲ್ಲಿ ನೀವು ಕಾಮನ್ ಆಗಿ ನೋಡಿದ್ರೆ ಡಿಮೆನ್ಷಿಯಾ, ಆಲ್ಝೈಮರ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ವಯಸ್ಸಾಗ್ತಾ ಮರು ಬರೋದು, ದಟ್ ಈಸ್ ಡಿಮೆನ್ಷಿಯಾ, ಆಲ್ಝೈಮರ್ಸ್, ಅದು ಅವರಲ್ಲಿ ಜಾಸ್ತಿ ಇರುತ್ತೆ. ನಮ್ಮಲ್ಲಿ more towards diabetes, more towards ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಕಂಡೀಷನ್ ಆಲ್ರೆಡಿ ವಿ ಆರ್ ಪ್ರೋನ್. ಸೊ ಇದರಲ್ಲಿ ಏನಾಗ್ತಾ ಇದೆ, ಆರ್ ಎಕ್ಸಿಸ್ಟಿಂಗ್ ಲೈಫ್ ಸ್ಟೈಲ್, ತೀರಾ ಸ್ಟ್ರೆಸ್ ಇರ್ಬೋದು, ಮತ್ತು ಅನ್ಹೆಲ್ತಿ ಡಯೆಟ್ಸ್ ಇರ್ಬೋದು, ತೀರಾ ಎಣ್ಣೆಲಿ ಕರೆದಿರೋಂಥ ಪದಾರ್ಥಗಳಿರ್ಬೋದು, ನಾವು ಅಡುಗೆ ಮಾಡೋ ವಿಧಾನ ಇರ್ಬೋದು, ನಮ್ಮ ಊಟದ ಆಯ್ಕೆಗಳಿರ್ಬೋದು, ಫ್ರೈ ಮಾಡಿರೋ ಆಯಿಲಲ್ಲಿ ರೀಫ್ರೈ ಮಾಡುವಂಥ ಸಬ್ಸ್ಟೆನ್ಸಸ್ ಇರ್ಬೋದು. ಸೊ ಏನಾಗ್ತಾ ಇದೆ, ಆಲ್ ದೀಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಇನ್ನು ಜಾಸ್ತಿ ಟುವರ್ಡ್ಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್. ಸೊ ಮೊದಲನೇದಾಗಿ ಟು ಅಂಡರ್ಸ್ಟ್ಯಾಂಡ್ ನಾವೆಲ್ಲಿದ್ದೀವಿ, ಅ ಬ್ಲಡ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ನೀವು ಮಾಡಿದಾಗ, ಮತ್ತು ಒಂದು CRP, ಸಿ ರಿಯಾಕ್ಟಿವ್ ಪ್ರೋಟೀನ್ ಟೆಸ್ಟ್ ಅಂತ ಹೇಳುತ್ತೆ. ಅದು ನಿಮ್ಮ ದೇಹದಲ್ಲಿ ಎಷ್ಟು ಇನ್ಫ್ಲಮೇಷನ್ ಇದೆ, ಇನ್ಫ್ಲಮೇಷನ್ ಮಾರ್ಕರ್ ಅದು. ಸೊ ಅದು ಜಾಸ್ತಿ ಇತ್ತು ಅಂದರೆ ಯು ನೋ ದ್ಯಾಟ್ ಯು ಹ್ಯಾವ್ ಟು ಮೀಟ್ ಯುವರ್ ಡಾಕ್ಟರ್, ಗೆಟ್ ಇಟ್ ಅಂಡರ್ ಬೆಟರ್ ಕಂಟ್ರೋಲ್. ಮತ್ತು ನಿಮ್ಮ ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, HDL, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಅದು ಜಾಸ್ತಿ ಇರಬೇಕು. LDL, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಕಡಿಮೆ ಇರಬೇಕು. ಸೊ ಇದೆಲ್ಲ ಟೆಕ್ನಿಕಲ್ ಟರ್ಮ್ಸ್, ನಮಗೆ ಟೆಕ್ನಿಕಲ್ ಬೇಡ, ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ, ಒಂದು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇನ್ ಎಕ್ಸೆಸ್ ಖಂಡಿತವಾಗ್ಲೂ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ಈ ರಿಸ್ಕ್ ಫ್ಯಾಕ್ಟರ್ಸ್. ಎಣ್ಣೆಯಲ್ಲಿ ನಮ್ಮ ಊಟದ ವಿಧಾನ, ಯೂಸಿಂಗ್ ಟು ಮಚ್ ಆಫ್ ಆಯಿಲ್, ರೀಫ್ರೈಯಿಂಗ್ ಇನ್ ದಿ ಆಯಿಲ್, ನಮ್ಮ ಊಟದ ಚಾಯ್ಸಸ್, ಪಾಲಿಶ್ಡ್ ಇರುವಂಥ ಮೈದಾ ಪ್ರಾಡಕ್ಟ್ಸ್ ಇರ್ಬೋದು, ಮತ್ತು ಪ್ರೊಸೆಸ್ಡ್ ಫುಡ್ಸ್ ಅಂತ ನಾವೇನು ಕರಿತೀವಿ, ಬರ್ಗರ್ಸು, ಪಿಝಾಸ್, ಆಲ್ ದೀಸ್ ಫಾಸ್ಟ್ ಫುಡ್ಸ್ ಅಂತ ಏನು ಕರಿತೀವಿ, ಆಲ್ ದಿಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಸೊ ಸಿಂಪಲ್ ಆಗಿ ನಾವು ಹೌ ಟು ಟೇಕ್ ಚಾರ್ಜ್, ಹೌ ಟು ಟೇಕ್ ಕಂಟ್ರೋಲ್ ಅಂದರೆ, ಒಂದು, ನಾನು ಯಾವಾಗಲೂ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಹ್ಯಾವ್ ಇಟ್ ಆಸ್ ಫನ್. ಅಯ್ಯೋ ಬೆಳಗ್ಗೆ ಎದ್ದೊಳ್ಬೇಕಾ ಮಾಡಬೇಕಾ ಅನ್ನೋದಲ್ಲ. ನಿಮ್ಮ ಮನೇಲಿ ಮಕ್ಕಳ ಜೊತೆ ಏನಾದರೂ ಗೇಮ್ ಆಡಿ.
ಎವ್ರಿ ಡೇ ಅರ್ಧ ಅವ್ರ ಮಕ್ಳ ಜೊತೆ ಶಟಲ್ ಆಡ್ತೀರಾ, ನೀವು ಹೆಲ್ತಿ ಆದ್ರಿ, ಮಕ್ಕಳು ಹೆಲ್ತಿ ಆದರು, ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲಿ ಬಂತ. ನೀವು ಮಕ್ಕಳು ಎಲ್ಲರೂ ಚೆನ್ನಾಗಿ ವಾಟರ್, ಹೈಡ್ರೇಟ್ ಯೋರ್ ಸೆಲ್ಫ್, ಡ್ರಿಂಕ್ ವಾಟರ್ ವೆಲ್. ಮೂರನೇದು, ಯಾರು ಮನೆಗೆ ರೇಷನ್ ತರ್ತೀರಾ, ಡೂ ಒನ್ ವೆರಿ ಸಿಂಪಲ್ ಅನಾಲಿಸಿಸ್. ನಮ್ಮ ಮನೆಗೆ ಒಂದು ತಿಂಗಳಿಗೆ ಎಷ್ಟು ಕೆ ಜಿ ಸಕ್ಕರೆ ತರ್ತಾ ಇದ್ದೀನಿ, ನಾನು ಎಷ್ಟು ಕೆ ಜಿ ಎಣ್ಣೆ ತರ್ತಾ ಇದ್ದೀನಿ. ಆ ಸಕ್ಕರೆ ಮತ್ತು ಎಣ್ಣೆನ ಈಗ 4 ಜನ ಇರೋ ಮನೇಲಿ ಲೆಟಸೆ 3 kg ಸಕ್ಕರೆ, 3 kg ಆಯಿಲ್ ತರ್ತಾ ಇದ್ದೀರಾ. ನೆಕ್ಸ್ಟ್ ಮಂತ್ ಇನ್ನು ವಿತಿನ್ 2-3 months ಅದನ್ನು ಟ್ರೈ ಟು ಬ್ರಿಂಗ್ ಇಟ್ ಡೌನ್, 2 kg ತೊಗೊಂಬನ್ನಿ. ಆ್ಯಂಡ್ ಇಡೀ ತಿಂಗಳು ರೇಷನ್ನ ಅದರಲ್ಲಿ ಮುಗಿಸಿ. ಆದಷ್ಟು ದಟ್ಸ್ ಅ ವೆರಿ ಸಿಂಪಲ್ ಪಾಯಿಂಟ್. ಈಗ ನಾನು ಮಾಡ್ತೀನಿ, ಯಾಕಂದ್ರೆ ನಾನು ಒಬ್ಳಿಗೆ ನಾನು ಮಾಡ್ಕೋತೀನಿ ಅಂದರೆ ಗೌರೀಶ್, ಇಟ್ಸ್ ವೆರಿ ಈಸಿ. ನಾನು 1 ಸ್ಪೂನ್ ಎಣ್ಣೆ ಹಾಕೋತೀನಿ, ಇಷ್ಟಕ್ಕೆ ಮಾಡ್ಕೋತೀನಿ. ನಾನು 5-6 ಜನಕ್ಕೆ ಅಡುಗೆ ಮಾಡುವಾಗ ನಾನು ಏನಂತ ಲೆಕ್ಕ ಇಡಲಿ? ಸೊ ವೆರಿ ಸಿಂಪಲ್ ಟು ಡೂ ಇಸ್, ನಿಮ್ಮ ಮನೆಗೆ ತೊಗೊಂಬರುವಂಥ ಐಟಮ್ನ, ಅದನ್ನು ಅನ್ಹೆಲ್ತಿ ಐಟಮ್ಸ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಾದಷ್ಟು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಥಿಂಗ್ಸ್ನ. ಈಚೆಯಿಂದ ಈಗ ಒಂದು ಟಿಪ್ ಆಫ್ ದ ಫಿಂಗರ್ ಊಟ ಮನೆಗೆ ಬರುತ್ತೆ ಅಲ್ವಾ? ಮುಂಚೆ ಅಂದರೆ ವರ್ಷಕ್ಕೊಂದ್ಸರಿ ಬರ್ತ್ಡೇಗೆ ಹೊರಗಡೆ ಕರ್ಕೊಂಡು ಹೋಗೋರು, ಅಪ್ಪ ಅಮ್ಮ ಆ್ಯನಿವರ್ಸ್ರಿಗೆ ಹೊರಗಡೆ ಕರ್ಕೊಂಡು ಹೋಗೋರು, ಮುಗೀತು. ಈಗ ಹಂಗಲ್ಲ, ಬೆಳಗಿಂದ ರಾತ್ರಿವರೆಗೂ ಆ್ಯನಿವರ್ಸರಿ ಬರ್ತ್ಡೇನೆ ಏನು ಬೇಕಾದರೂ ತರಿಸ್ಕೋಬೋದು. ದಿಸ್ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಆರ್ ಆಲ್ ದೀಸ್ ಇಶ್ಯೂಸ್. ಸೊ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂ ಜೊತೆಗೆ, ಸೊ ಈಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ತುಂಬ ಕಾಮನ್ ಗೌರೀಶ್ ಅವರೇ. ನಾವೇನು ಅನ್ಕೋತೀವಿ, ಆಲ್ಕೋಹಾಲ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಒಂದೇ ಒಂದು, ಸಖತ್ ಕುಡಿಯೋರಿಗೆ ಲಿವರ್ ಹೊಟ್ಟೋಗುತ್ತೆ, ಲಿವರ್ ಸಿರೋಸಿಸ್ ಆಗಿಬಿಡತ್ತೆ ಅಲ್ವಾ? ಇದು ಕಾಮನ್, ಎಲ್ಲರೂ ಹೇಳುವಂಥದ್ದು. ಬಟ್ ಕುಡಿದೇ ಇರೋರಿಗೂ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬರುತ್ತೆ. ಏನದು? ಸೊ ದಿಸ್ ಇಸ್ ನಮ್ಮ ಲೈಫ್ ಸ್ಟೈಲಿಂದ. ಕಾರ್ಡಿಯೋವ್ಯಾಸ್ಕ್ಯುಲರ್ ಇರ್ಬೋದು. ಇದನ್ನು ಏನು ಅಂದರೆ ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ, ಹೊಟ್ಟೆ ಭಾಗದಲ್ಲಿ ವಿಸರಲ್ ಫ್ಯಾಟ್ ಜಾಸ್ತಿ ಇದ್ದಾಗ, ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳು, ಪ್ರೊಸೆಸ್ ಫುಡ್ಸ್ ಇದನ್ನೆಲ್ಲ ಜಾಸ್ತಿ ಆದಾಗ, ನೀವು ಆಲ್ಕೋಹಾಲ್ ತಗೊಳ್ಳದೇ ಇದ್ದರೂ ನಿಮ್ಮ ಲಿವರ್ ಫ್ಯಾಟಿ ಲಿವರ್ ಆಗಿ ಇರುತ್ತೆ. ಸೊ ಇಂಥ ಮೇಜರ್ 2 ಇಶ್ಯೂಗೂ ಲೈಫ್ ಸ್ಟೈಲ್ ಚೇಂಜಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಟಿಪ್ಪು, ಮನೆಗೆ ತೊಗೊಂಬರುವಂಥ ಅನ್ಹೆಲ್ತಿ ಐಟಮ್ಸ್ ಕಟ್ ಡೌನ್ ಮಾಡಿ, ಹೊರಗಡೆಯಿಂದ ತರಿಸುವಂಥ ಊಟನ ಲಿಮಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಕೀಪ್ ಯೋರ್ ಸೆಲ್ಫ್. ಈಗ ಸರ್ಟನ್ ಥಿಂಗ್ಸ್ ಆರ್ ಬ್ಯಾಡ್ ಅಂತ ಗೊತ್ತಾದ ಮೇಲೆ ಎಷ್ಟರ ಮಟ್ಟಕ್ಕೆ ಅಬ್ಸ್ಟೇನ್ ಮಾಡ್ಬೋದು. ಈಗ ಇವತ್ತು ಬೆಳಗ್ಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ನೋಡಿದೆ, ವೇರ್ ದೇ ಸೆಡ್ ಈಗ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ಸಲ್ಲಿ ಫಸ್ಟ್ ಇಸ್ ಟೊಬ್ಯಾಕೋಯಿಂದ ಬರುವಂಥ ಕ್ಯಾನ್ಸರ್ ವರ್ಲ್ಡಲ್ಲಿ, ಸೆಕೆಂಡ್ ಒಬಿಸಿಟಿಯಿಂದ ಬರುವಂಥ ಕ್ಯಾನ್ಸರ್, ಮೂರನೇದು ಆಲ್ಕೋಹಾಲಿಂದ ಕ್ಯಾನ್ಸರ್ಸ್ ಬರುತ್ತೆ. ಸೊ ದಟ್ ವಾಸ್ ಇವತ್ತು ಒಂದು ಸ್ಟಡಿ ಪಬ್ಲಿಷ್ ಆಗಿತ್ತು. ಸೊ ಇನ್ನೂ ಅದಕ್ಕೆ ರಿಸರ್ಚ್ ಮಾಡಬೇಕು, ಇನ್ನೂ ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲ ನಮಗೆ ಗೊತ್ತಿದ್ದು, ಈ 3 ನಾವು ಕಂಟ್ರೋಲ್ ಮಾಡೋಕ್ಕಾಗುವಂಥದ್ದು. ನೀವು ಎಷ್ಟು ಸ್ಮೋಕ್ ಮಾಡ್ತಾ ಇದ್ದೀರಾ, ಟ್ರೈ ಟು ಕಂಟ್ರೋಲ್ ಇಟ್. ಒಬಿಸಿಟಿ ಇರೋರು ಟ್ರೈ ಟು ಕಮ್ ಬ್ಯಾಕ್ ಟು ಯುವರ್ ಐಡಿಯಲ್ ಬಾಡಿ ವೆಯ್ಟ್. ಆಲ್ಕೋಹಾಲ್ ತಗೊಳ್ಳೋರು ದೇಸೆ ಈಗ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ, ಮುಂಚೆ ಹೇಳೋರು ವುಮೆನ್ಗೆ ನಮ್ಮ ಬಾಡಿ ಟೈಪ್ಗೆ 1 ಡ್ರಿಂಕ್ ಇಸ್ ಓಕೆ, ಮೆನ್ನಿಗೆ 2 ಡ್ರಿಂಕ್ಸ್ ಆರ್ ಓಕೆ. ಈಗ ಏನು ಹೇಳ್ತಾ ಇದ್ದಾರೆ, ಇಫ್ ಯು ಕ್ಯಾನ್ ಅವಾಯ್ಡ್ ಇಟ್. ಸೊ ಮೇಡಮ್ ಬರೀ ಬೇಡ 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 ಅಂತ ಹೇಳ್ತಾ ಇದ್ದೀರಾ, ಏನು ಮಾಡ್ಬೋದು ಅಂತ ಕೇಳ್ತೀರಾ ಅಂದರೆ ವೆರಿ ಸಿಂಪಲ್ ಡಯಟ್ ಹೇಳ್ತೀನಿ. ಮೆಡಿಟ್ರೇನಿಯನ್ ಡಯಟ್ ಅನ್ನೋದು ದಿಸ್ ಅ ವೆರಿ ಬ್ಯೂಟಿಫುಲ್ ಡಯಟ್ ಟು ಫಾಲೋ. ಈ ಪ್ರಪಂಚದಲ್ಲಿ ಬ್ಲೂ ಝೋನ್ ಅಂತ ಒಂದಿದೆ, ಜಪಾನ್, ಎಸ್, ಒಕಿನೋವಾ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಡಿಫ್ರೆಂಟ್ ಪ್ಲೇಸಸ್, ಇಟಲಿ, ಸಾರ್ಡಿನಿಯಾ ಅಂತ ಒಂದು ಜಾಗದಲ್ಲಿ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ಪಾಕೆಟ್ಸ್ ಆಫ್ ಬ್ಲೂ ಝೋನ್. ಈ ಬ್ಲೂ ಝೋನ್ ಏನು ಅಂದರೆ ನಮ್ಮೆಲ್ಲರಿಗೂ ಖುಷಿ ಕೊಡೋಂಥ ವಿಚಾರ. ಅಲ್ಲಿ ಕೇವಲ ಅವರು ಲೈಫ್ ಸ್ಪ್ಯಾನ್ ಮಾತ್ರ, ಲೈಕ್ ದೇ ನಾಟ್ ಅಬವ್ 100 ಸೆಂಟಿನರಿಯನ್ಸ್, ಜಾಸ್ತಿ ನಂಬರ್ ಆಫ್ ಸೆಂಟಿನರಿಯನ್ಸ್ ಆ ಜಾಗಗಳಿಂದ ಬರುವಂಥದ್ದು. ಹೆಲ್ತಿ ಸೆಂಟಿನರಿಯನ್ಸ್ ಅಲ್ಲಿದ್ದಾರೆ. ಸೊ ನಾವೆಷ್ಟು ವರ್ಷ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಇವ್ರು ಮಾಡಿರುವಂಥದ್ದು ಒಂದಷ್ಟು ಪಾಯಿಂಟರ್ಸ್ನ ನಾವು ಹೇಳಿ ಇದರಲ್ಲಿ ವೈಂಡ್ ಅಪ್ ಮಾಡಬೇಕು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಡಿಪ್ರೆಷನ್ ಅನ್ನೋದು ಈ ಯಂಗ್ಸ್ಟರ್ಸಿಗೆ ಸಿಕ್ಕಾಪಟ್ಟೆ ತುಂಬ ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಸೊಸೈಟಿಗೆ. ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಯಾಕಂದರೆ ನಾವೆಲ್ಲ ಇಂಡಿಪೆಂಡೆಂಟ್ ಫ್ಯಾಮ್ಲೀಸಲ್ಲಿದ್ದೀವಿ. ನಮ್ಮವ್ರಂತ ಆ್ಯಕ್ಚುಲಿ ಕೂತ್ಕೊಂಡು ಈ ಥರ ಮಾತಾಡೋಕ್ಕೆ ಯಾರೂ ಇಲ್ಲ. ಅದೇ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ವಿ ಮೈಟ್ ಹ್ಯಾವ್ ಹಂಡ್ರೆಡ್ಸ್ ಆಫ್ ಕಮೆಂಟ್ಸ್ ಆರ್ ಲೈಕ್ಸ್, ಬಟ್ ನಮ್ಮವರು ಅಂತ ಯಾರೂ ಇರಲ್ಲ. ಸೊ ಈ ಆ್ಯನ್ಸೈಟಿ, ಡಿಪ್ರೆಷನ್ ಇರ್ಬೋದು,
ಥಿಂಗ್ಸ್ ಲೈಕ್ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಟಿ ಲಿವರ್ ಡಿಸೀಸ್ ಇರ್ಬೋದು, ನಮ್ಮ ಈ ಬ್ಲೂ ಝೋನ್ ಡಯಟ್ನ ತಗೊಂಡು ನಮ್ಮ ಲೈಫಿಗೆ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನ ವೈಂಡ್ ಅಪ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಅವ್ರ ಜನ್ರೇಷನ್ಸ್ ನೋಡಬೇಕು, ಆಯಿತಾ. ಲೈಕ್ ದೊಡ್ಡವ್ರು ಎಷ್ಟಿರ್ತಾರೆ ಅಂದರೆ ಆಲ್ಮೋಸ್ಟ್ 95, 97 ಇರ್ತಾರೆ. ಅವ್ರ ಮಗಳೇ ಒಂದು 65, 70 ಇರ್ತಾರೆ. ಅವ್ರ ಮಕ್ಕಳು ಒಂದು 5-6 ಜನ್ರೇಷನ್ಸ್ ಒಂದೇ ಫ್ಯಾಮ್ಲಿಗಳಲ್ಲಿ ಇರ್ತಾರೆ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟರ್, ಯಾರು ಈ ಥರ ಮೇಲೆ ಕೂತ್ಕೊಳ್ಳಲ್ಲ. ಎಲ್ಲರೂ ಮನೆದು ಫರ್ನಿಚರ್ ಲೋ ಇದೆ. ಸೊ ಏನಾಗ್ತಾ ಇದೆ, ಆಟೋಮೆಟಿಕ್ ಆಗಿ ನಾನು 97 ಇಯರ್ಸ್ ಇರ್ಬೋದು, ನಾನು ಏನಾದರೂ ತಟ್ಟೆ ತೊಗೋಬೇಕಂದ್ರೆ ಕೆಳಗೆ ಕೂತ್ಕೊಂಡು ತೊಗೋತೀನಿ. ಸೊ ನನ್ನ ಬಾಡಿ ವೆಯ್ಟ್ ಟ್ರೈನಿಂಗ್ ಅಂತ ನಾವು ಮಾಡಿದಾಗ ನಮ್ಮ ದೇಹದ ಬೋನ್ಸ್ ಚೆನ್ನಾಗಿರುತ್ತೆ. ಸಾಕಷ್ಟು ವಯಸ್ಸಾದವರಿಗೆ, ಎಲ್ಲ ವಯಸ್ಸಾದವರಿಗೆ ಮೇಜರ್ ಪ್ರಾಬ್ಲಮ್ ನಾವೆಲ್ಲರೂ ಕೇಳಿರ್ತೀವಿ. ಅವರು ಸ್ನಾನ ಮಾಡ್ಕೊಂಡು ಬಂದರು, ಜಾರಿ ಬಾತ್ರೂಮಲ್ಲಿ ಬಿದ್ದರು, ಹಿಪ್ ಮುರಿದೋಯ್ತು, ಅದಾದ ಮೇಲೆ ಅವ್ರ ಡಿಕ್ಲೈನ್ ತುಂಬ ಬೇಗ ಆಗಿಬಿಡುತ್ತೆ. ಈ ಮಟ್ಟಕ್ಕೆ ಆಗಬಾರ್ದು ಅಂದರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅದು ನಮ್ಮ ದೇಹದಲ್ಲಿ ವಯಸ್ಸಾಗ್ತಾ ಎವ್ರಿ 10 years ದ ಅಮೌಂಟ್ ಆಫ್ ನಮ್ಮ ದೇಹದಲ್ಲಿರೋ ಕ್ಯಾಲ್ಶಿಯಂ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಅದೆಲ್ಲ ಕಡಿಮೆ ಆಗ್ತಾ ಇಟ್ ಬಿಕಮ್ಸ್ ಲೈಕ್ ದಿಸ್. ಸೊ ನಾವು ಒಂದು ಸುಮ್ಮನೆ ಹಿಂಗೆ ಹೊಡ್ಕೊಂಡ್ರು ಮೂಳೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಡಿಫ್ರೆಂಟ್ ಸ್ಟೇಜಸ್ ಇದೆ. ಈ ಮೂಳೆಗಳು ಒಂಥರ ಫ್ಲಿಮ್ಸಿ ಆಗುವಂಥದ್ದು. ಸೊ ಈ ಆಸ್ಟಿಯೋಪೊರೋಸಿಸ್, ಡಿಪ್ರೆಷನ್, ಈ ಎಲ್ಲದನ್ನು ನಾವು ಈ ಬ್ಲೂ ಝೋನ್ ಡಯಟಲ್ಲಿ ನೋಡ್ಬೋದಂದರೆ ಹೌದೇ ಅವಾಯ್ಡ್ ಅಂದರೆ, ಈಗ ನೋಡಿ ಅವ್ರ ಬಾಡಿ ವೆಯ್ಟ್ ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಅಂದಿದ ತಕ್ಷಣ ನಮ್ಮ ತಂದೆಯವ್ರು 75, ಅವ್ರು ಯಾವ ಜಿಮ್ಮಿಗೆ ಹೋಗ್ತಾರೆ, ಜಿಮ್ಮಿಗೆ ಎಲ್ಲೂ ಬೇಡ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು, ಎದ್ದೊಳೋದು, ಸಣ್ಣ ಪುಟ್ಟದು. ಮತ್ತು ಗಾರ್ಡನಿಂಗ್, ಚಿಕ್ಕ ಜಾಗ ಇದ್ದರೂ ಆ ಜಾಗದಲ್ಲಿ ಕೂತ್ಕೊಂಡು ಅವ್ರು ಇಷ್ಟವಾದಂಥ ಮಣ್ಣಿನ ಕೆಲಸಗಳು ಮಾಡಿದಾಗ, ಅವ್ರಿಗೆ ಸಂತೋಷ ಕೊಡುವಂಥದ್ದು ಮಾಡಿದಾಗ ದೇ ಆರ್ ಮೋರ್ ಆ್ಯಕ್ಟಿವ್. ಮತ್ತು ಮನೇಲಿರೋರು ದೊಡ್ಡವ್ರದ್ದು, ಈಗ ನಾವು ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದಿರ್ಬೋದು, ನಮ್ಮ ಸೀನಿಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಮುಂದುವರೆದಿರೋಕ್ಕಾಗಲ್ಲ. ಅವ್ರ ಹತ್ರ ಹಿಂಗೊಂದು ಚಿಕ್ಕದ ಸಮಸ್ಯೆ ಇದೆ, ನಾನು ಏನು ಮಾಡ್ಲಮ್ಮ ಅಂತ ಕೇಳಿದಾಗ ಯು ಫೀಲ್ ವ್ಯಾಲಿಡೇಟೆಡ್. ನಾನು ವಯಸ್ಸಾದರೂ ನನ್ನ ಒಂದು ನೆಸೆಸಿಟಿ ಫ್ಯಾಮಿಲಿಗಿದೆ ಅಂದ್ಬಿಟ್ಟು ಆಟೋಮ್ಯಾಟಿಕ್ಲಿ ಯು ಫೀಲ್ ಕನೆಕ್ಟೆಡ್. ಬಟ್ ಈಗ ಇನ್ನೊಂದು ಚಾಲೆಂಜ್, ವಯಸ್ಸಾದವ್ರು ಇಲ್ಲಿರ್ತಾರೆ, ಮಕ್ಕಳೆಲ್ಲ ಬೇರೆ ಕಂಟ್ರೀಸಲ್ಲಿ ಇರ್ತಾರೆ, ಮೊಮ್ಮಕ್ಕಳನ್ನ ನಾವು ಬರೀ ವಿಡಿಯೋ ಕಾಲಲ್ಲಿ ನೋಡ್ತೀವಿ. ಸೊ ನಾವಿಲ್ಲಿ ವಯಸ್ಸಾದವ್ರು ಏನು ಮಾಡಬೇಕು, ನಮ್ಮ ಒಂದು ಮೈಂಡ್ಸೆಟ್ ಇರುವಂಥ ಗ್ರೂಪ್ನ ವಿ ಹ್ಯಾವ್ ಟು ಹ್ಯಾವ್ ಸೋಷಿಯಲ್ ಕನೆಕ್ಟ್. ಯಾವಾಗ ಗಿವ್ ಆ್ಯಂಡ್ ಟೇಕ್ ಇರುತ್ತೋ, ಸೋಷಿಯಲ್ ಕನೆಕ್ಟ್ ಇರುತ್ತೋ, ವಿ ಆರ್ ಪರ್ಫೆಕ್ಟ್. ಸೊ ಕೇವಲ ಡಯಟ್ ಮಾತ್ರ ನಮಗೆ ಲಾಂಜಿವಿಟಿ ಮತ್ತು ಹ್ಯಾಪಿನೆಸ್ ಕೊಡಲ್ಲ. ಈ ಎಲ್ಲದರ ಜೊತೆಗೆ ವೈಂಡಿಂಗ್ ಅಪ್ ಅಲ್ಲಿ ಡಯಟ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಹಿಂಗೆ. ವೈಂಡಿಂಗ್ ಅಪ್ ಅಲ್ಲಿ ದೇ ಫಾಲೋ ಒನ್ ಥಿಂಗ್ ಕಾಲ್ಡ್, ನಮಗೆ ಗುಡ್ ಫ್ಯಾಟ್ಸ್, ಅದು ಆಲಿವ್ ಆಯಿಲ್ ಅಂಥದ್ದು ಇರ್ಬೋದು, ನಟ್ಸ್ ಆ್ಯಂಡ್ ಸೀಡ್ಸ್, ಆಯಿತಾ, ಪಂಪ್ಕಿನ್ ಸೀಡ್, ವಾಟರ್ ಮೆಲನ್ ಸೀಡ್, ಸನ್ಫ್ಲವರ್ ಸೀಡ್, ಇಂಥ ಬೀಜಗಳು, ಚಿಯಾ ಸೀಡ್, ಫ್ಲ್ಯಾಕ್ಸ್ ಸೀಡ್. ಸೊ ಇಂಥ ಬೀಜಗಳನ್ನ ರೆಗ್ಯುಲರ್ ಆಗಿ ಬಳಸುವಂಥದ್ದು. ಹೇಗೆ ಈ ಸೀಡ್ಸ್ಗಳನ್ನ? ಸೊ ಯು ಕ್ಯಾನ್ ಜಸ್ಟ್ ಡ್ರೈ ರೋಸ್ಟ್ ಇಟ್ ಆ್ಯಂಡ್ ಹ್ಯಾವ್ ಇಟ್. ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸ್ಬೋದು ಒಂದು 10 ನಿಮಿಷ, ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್. ಫ್ಲ್ಯಾಕ್ಸ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಮಾಡುವಂಥ ಆಹಾರ, ಏನೇ ಒಂದು ಪಲ್ಯ ತಿಂತಾ ಇದ್ದೀವಿ, ಅರ್ಧ ಚಮಚ ಮೇಲೆ ಹಾಕ್ಕೊಂಡ್ರೆ ಸಾಕು. ವೆರಿ ಸಿಂಪಲ್, ನಟ್ಸ್ ಆ್ಯಂಡ್ ಸೀಡ್ಸ್, ಆಯಿತಾ. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟರ್ ಅವರಲ್ಲಿ, ಆದಷ್ಟು ಅವರು ಮಾಡುವಂಥ ಅಡುಗೆ ನಮ್ಮ ಥರ ಡೀಪ್ ಫ್ರೈ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾವು ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ನಾನು ಸಂಪೂರ್ಣ ನಾನ್ ವೆಜ್ ಬಿಡಬೇಕು ಅನ್ನೋದಿಲ್ಲ. ಬಟ್ ಲೆಟ್ ಅಸ್ ಸೇ ನೀವು ಇವತ್ತು ಚಿಕನ್ ಮಾಡ್ತಾ ಇದ್ದೀರಾ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಅ ಕಬಾಬ್, ಅದೇ ಚಿಕನ್ನ ನೀವು ಚೆನ್ನಾಗಿ ಫ್ಲೇವರ್ ಹಾಕಿ, ನೀವು ಏನು ಪುದೀನ ಹಾಕ್ತೀರಾ, ಜಿಂಜರ್ ಗಾರ್ಲಿಕ್ ಹಾಕ್ತೀರಾ, ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಅದನ್ನು ಆದಷ್ಟು ಕಡಿಮೆ ಎಣ್ಣೆಯಲ್ಲಿ ಮಾಡಿ ಬೇಯಿಸ್ಕೊಳ್ಳಿ. ನಿಮ್ಮ ಅಡಿಗೆ ವಿಧಾನ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ಪ್ಯೂರ್ ನಾನ್ ವೆಜಿಟೇರಿಯನ್ ಫ್ಯಾಮಿಲೀಸ್ ಕೋಟ್ಯಾಂತರ ಜನ ಇರ್ತಾರೆ. ಅಯ್ಯೋ ನಮಗೆ ನಾನ್ ವೆಜ್ ಬಿಟ್ಟು ಇರೋಕ್ಕಾಗಲ್ಲ ಅಂತ. ಸೊ ನಾನ್ ವೆಜ್ ಬಿಟ್ಟು ಇರೋದು ನೆಸೆಸಿಟಿ ಇಲ್ಲ. ನೀವು ಮಾಡಬೇಕಾಗಿರೋಂಥ ಒಂದು ಸಿಂಪಲ್ ಬದಲಾವಣೆ, ಫ್ಲೆಕ್ಸಿಟೇರಿಯನ್ ಡಯಟ್. ಹಂಗಂದರೆ ಆದಷ್ಟು ಒಂದು ವಾರದಲ್ಲಿ ಅಟ್ಲೀಸ್ಟ್ 4 days to 5 days ವೆಜಿಟೇರಿಯನ್ ಕಡೆಗೆ ಹಿಂಗೆ ವಾಲಿ, ಇನ್ 2-3 days ನಿಮ್ಮ ನಾನ್ ವೆಜ್ ಕಡೆಗೆ ಹೋಗಿ, ಆಯಿತಾ. ಆ ನಾನ್ ವೆಜ್ ಕಡೆಗೆ ಹೋಗುವಾಗಲೂ ವೈಟ್ ಮೀಟ್ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ನಿಮ್ಮ ಹಾರ್ಟ್ ಇಶ್ಯೂಸ್ ಇರುತ್ತೆ, ಡಾಕ್ಟರ್ಸೇ ನಿಮಗೆ ದೇ ವಿಲ್ ಸಜೆಸ್ಟ್ ಗೋನ್ ಫಾರ್ ಫಿಶ್ ಅಥವಾ ಚಿಕನ್ಗೆ ಹೋಗಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಎಗ್ ವೈಟ್ಸ್ ಅಂತ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ವೈಟ್ ಮೀಟ್.
ಸೊ ಗೋ ಟುವರ್ಡ್ಸ್ ದಟ್. ಫ್ಲೆಕ್ಸಿಟೇರಿಯನ್ ಡಯಟ್ ಫಾಲೋ ಮಾಡಿ. ಆದಷ್ಟು ಭೂಮಿಯಿಂದ ಬೆಳೆದಿರೋದು, ನೀವಿರುವ ಜಾಗದಲ್ಲಿ ಹತ್ತಿರ ಬೆಳೆದಿರುವಂಥದ್ದು ನಿಮ್ಮ ದೇಹಕ್ಕೆ, ಜೆನೆಟಿಕ್ಸ್ಗೆ ತುಂಬ ಸೂಟ್ ಆಗುತ್ತೆ. ಸೊ ನಾನೀಗ ಯಾವುದೋ ದೇಶದಲ್ಲಿ ಬೆಳೆದಿರೋಂಥ ಒಂದು ಫ್ರೂಟ್ನ ತೊಗೊಂಬಂದು ನಾನು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನನಗೆ ಬ್ಲೂಬೆರಿ ಸಿಗಲ್ಲ, ನಾನು ಅಲ್ಲಿಂದ ತೊಗೊಂಬಂದು ಬ್ಲೂಬೆರಿ ತೊಗೊಳಕ್ಕಿಂತ ನೇರಳೆ ಅಂತ ತೊಗೊಂಡ್ರೆ ನನಗೆ ಒಳ್ಳೇದು, ಇಲ್ಲೇ ಸಿಗತ್ತಲ್ವಾ? ಸೊ ವಿತ್ ಆಲ್ ದೀಸ್ ಪಾಯಿಂಟರ್ಸ್ ಎನಿಬಡಿ ಯು ಕ್ಯಾನ್ ಟೇಕ್ ಅಪ್ ಅ ಚಾಲೆಂಜ್. ನೋಡಿ, ಒಂದು ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಗ್ಯಾರಂಟಿ. ಬಟ್ ನಾವು ಲೆಟ್ ಅಸ್ ಸೇ ಈಗ ನನ್ನ ಡೆತ್ 100 ಫಿಕ್ಸ್ ಆಗಿದೆ. ಅಯ್ಯೋ ಹೆಂಗಿದ್ರೆ ನಾನು 100 ಸಾಯ್ತೀನಿ, ಇಷ್ಟ ಬಂದದ್ದು ಮಾಡ್ತೀನಿ ಅಂದ್ಬಿಟ್ಟು ಅನ್ಹೆಲ್ತಿಯಾಗಿ ನಾನು 60ಇಂದ ಇನ್ನೂ 40 ವರ್ಷ ಇರಬೇಕಾ? ಅಥವಾ ನನ್ನ ಕೈಯಲ್ಲಾದಷ್ಟು ನನ್ನ ದೇಹಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ, ಇರೋದು ಒಂದೇ ದೇಹ, ವೆರಿ ಟ್ರೂ, ನನ್ನ ದೇಹಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ, ಅದಕ್ಕೆ ಏನು ಇಷ್ಟು ಕೇಳ್ತಾ ಇಲ್ಲ ರೀ, ಆ ಚಿನ್ನ ಒಡವೆ ಏನು ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ನೀರು ಕೊಡು, ಸ್ವಲ್ಪ ಹಣ್ಣು ತರಕಾರಿ ಕೊಡು, ಇಷ್ಟು ಪಾಪ ಅಲ್ಲ ನಮ್ಮ ಬಾಡಿ. ಇಷ್ಟೆಲ್ಲ ನಾನ್ ಸ್ಟಾಪ್ ಫಂಕ್ಷನ್ ಮಾಡುವಂಥ ಬಾಡಿಗೆ ನಾವು ಸ್ವಲ್ಪ ಕೇರ್ ಟೇಕ್ ಮಾಡಿದ್ರೆ ನಿಮ್ಮ 100th ಇಯರ್ವರೆಗೂ 2 ಆಪ್ಷನ್ನು, ನೀವೊಂದು ವೀಲ್ ಚೇರಲ್ಲಿ ಬರ್ತೀರಾ ಅಥವಾ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತೀರಾ, ಅದು ನಿಮ್ಮ ಕೈಯಲ್ಲಿದೆ. ಆ ಬದಲಾವಣೆಗೆ ನೀವೆಷ್ಟು ಸಣ್ಣ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡ್ತೀರಾ, ನೀವಷ್ಟು ಚೆನ್ನಾಗಿರ್ತೀರಾ. ನೋ ಪ್ರಾಬ್ಲಮ್ ಮೇಡಮ್, ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ, ನಾನು 75 ಇಯರ್ಸ್ ಅಂದರೆ ಈಗಲೂ ಸ್ಟಾರ್ಟ್ ಮಾಡ್ರಿ, ಹೂ ಸೇಸ್ ನೋ? ಬಿಕಾಸ್ ದಟ್ ಈಸ್ ದ ಫಸ್ಟ್ ಡೇ ಆಫ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ಸೊ ಹಿಂಗಾಗಿ ದರ್ ಇಸ್ ಲೇಟ್ ಅಂತ ಏನೂ ಇಲ್ಲವೇ ಇಲ್ಲ. ಆಮೇಲೆ ಎರಡನೇದು ಪಾಯಿಂಟ್ ಮೇಡಮ್ ಹೇಳಿದ ಹಾಗೆ, ಆ್ಯಕ್ಚುಲಿ ನಮ್ಮ ದೇಹನ ನಾವು ಬಸವಣ್ಣವ್ರು ಹೇಳಿದ ಹಾಗೆ ದೇಹವೇ ದೇಗುಲ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಸೊ ನಾವು ಅದನ್ನು ಎಷ್ಟು ಅಂದರೆ, ಈಗ ಮೇಡಮ್ ಪರಿಮಳ ಜಗ್ಗೇಶ್ ಅವ್ರು ಅಂದರೆ ಅವರು ಆ ಬಾಡಿ ಇರೋದ್ರಿಂದ ಈ ಬಾಡಿ ಇರೋದ್ರಿಂದ ನಾನು. ಆಮೇಲೆ ನಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರೆ ಬಾಡಿ ಬಗ್ಗೆ ಕೇರ್ ತೊಗೊಳ್ಳೋದು ನಮ್ಮ ಕರ್ತವ್ಯ. ಆಮೇಲೆ ಕೇರ್ ತಗೊಳ್ಬೇಕು ಅಂತ ಅನ್ನೋದು ಇದೆಯಲ್ಲ, ಅದು ಆ್ಯಕ್ಚುಲಿ ಬಾಡಿ ನಿಮ್ಗೆ ಹೇಳುತ್ತೆ ಎಷ್ಟೋ ಸಲ ಅಲ್ವಾ? ನಿಮಗೆ ಆ ಕೇಳುವಂಥ ತಾಳ್ಮೆ ಇದ್ರೆ ಲಿಸನ್ ಅಂದರೆ ಗೊತ್ತಾಗುತ್ತೆ. ಊಟ ಸಾಕು ಅಂತ ಹೇಳುತ್ತೆ, ಕುಡಿಯೋದು ಸಾಕು ಅಂತ ಹೇಳುತ್ತೆ, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡು ಅಂತ ಹೇಳುತ್ತೆ, ತುಂಬ ಒಂಥರ ಆಗಿದೆ ನಿಮ್ಮ ಬಾಡಿ ಒಂಥರ ರಿಜಿಡ್ ಆಗಿದೆ, ವ್ಯಾಯಾಮ ಮಾಡು ಅಂತ ಹೇಳುತ್ತೆ, ಬಿಸಿಲಿಗೆ ಹೋಗು ಅಂತ ಹೇಳುತ್ತೆ, ಎಲ್ಲ ಹೇಳುತ್ತೆ. ಪ್ರೊವೈಡೆಡ್ ವಿ ಆರ್ ಕಾನ್ಷಿಯಸ್ ಟು ಲಿಸನ್ ಟು ಇಟ್. ಆ್ಯಂಡ್ ನೀವು ಮಾಡಿದ ಕೂಡಲೇ ಎಷ್ಟು ಚೆನ್ನಾಗಿ ಸಿಗ್ನಲ್ ಕೊಡುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ನೋಡಿ, ನೀವು ಒಂದು ವಾಕಿಂಗ್ ಮಾಡ್ಕೊಂಬನ್ನಿ, ನಿಮ್ಮ ಮೂಡ್ ಎಷ್ಟು ಚೆನ್ನಾಗಿರುತ್ತೆ ನಿಜನೇ ಅಲ್ವಾ? ನಾನು ರಾತ್ರಿ ಏನು ಮಾಡ್ತೀನಿ ಅಂದರೆ, ಏನೋ ತಿಂತಿರ್ತೀವಲ್ಲ, ಊಟ ಚೆನ್ನಾಗೇ ಆಗಿರುತ್ತೆ, ಆಮೇಲೆ ಮತ್ತೊಂದು ಸ್ವೀಟ್ ಸಿಗುತ್ತೆ, ಆಮೇಲೆ ಒಂದು ಹಣ್ಣು ಸಿಗುತ್ತೆ, ಆಮೇಲೆ ಇನ್ನೊಂದು ಏನೋ ಸಿಗುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಊಟ ಮಾಡಿ ಒಂದು 10 ನಿಮಿಷದೊಳಗೆ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಬಾಡಿ ನನಗೆ ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಅಂತ ಹೇಳುತ್ತೆ ಅಲ್ವಾ? ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಕಲಾಜಿಕಲ್ ಆಗಿ ನಮ್ಮ ಬಾಡಿನ ನಾವು ಟ್ರಿಕ್ ಮಾಡಿ ಸಾಕು ಅಂತ ಹೇಳೋದು, ಯು ಆರ್ ಡೂಯಿಂಗ್ ಇಟ್. ನೋಡಿ, ನಮ್ಮ ಬಾಡಿ ನಂಗೆ ರಿಲ್ಯಾಕ್ಸ್ ಆಗುತ್ತದು. ಇವತ್ತು ಈಗ ಮತ್ತೇನು ಬರಲ್ಲ. ನನ್ನ ಸೈಕಲಾಜಿಕಲ್ ಟಿಪ್ಸ್ ಅಲ್ಲಿ ಇನ್ನೊಂದು 2-3 ಹೇಳ್ಬಿಡ್ಲಾ? ನನ್ಗೆ ಏನು ಗೊತ್ತಾ ಗೌರೀಶ್, ಇಷ್ಟು ಗೊತ್ತಿರತ್ತಾ? ಆದಷ್ಟು ನಾನು ಹೇಳಬೇಕು. ಫಸ್ಟೇ ಆ್ಯಕ್ಚುಲಿ ಬರೋಕ್ಕೆ ಮುಂಚೆನೆ ನಾನು ಓಕೆ ನಂಗೆ ಇಷ್ಟು ಗೊತ್ತಿರತ್ತೆ, ನನಗೆ ತುಂಬ ಕಷ್ಟ ಏನಂದರೆ ಹೌ ಡು ಐ ಹ್ಯಾಂಡ್ ಪಿಕ್. ಸೊ ಒಂದು ಸೈಕಲಾಜಿಕಲ್ ಟ್ರಿಪ್ಪಲ್ಲಿ ನೀವು ಊಟ ಮಾಡೋಕ್ಕೆ ಒಂದು 15-20 ನಿಮಿಷಕ್ಕೆ ಮುಂಚೆ ಒಂದು ದೊಡ್ಡ ಲೋಟ ನೀರು ಕುಡೀರಿ, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಊಟ ಕಡಿಮೆ ಆಗುತ್ತೆ. ಎರಡನೇದು, ನಿಮ್ಮ ಪ್ಲೇಟ್ ಇಷ್ಟು ದೊಡ್ಡ ಪ್ಲೇಟ್ ಇದೆ ಅಂದರೆ ಮನೇಲಿ ಸ್ವಲ್ಪ ಸ್ಮಾಲರ್ ಪ್ಲೇಟ್ಸ್ ಮಾಡ್ಕೊಳ್ಳಿ. ಸೊ ಕಣ್ಣಿಗೆ ಫಸ್ಟು ನಾನು ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ. ಸೇಮ್ ಇಡ್ಲಿ, ನಾನು ಇಷ್ಟು ದೊಡ್ಡ ತಟ್ಟೆಯಲ್ಲಿ 2 ಇಡ್ಲಿ ಇಟ್ಟರೆ ಇಷ್ಟೇ ಎಲ್ಲಪ್ಪ ಸಾಲತ್ತೆ. ಅದೇ ಚಿಕ್ಕ ತಟ್ಟೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನ್ಸಿಗೆ ಅನಿಸುತ್ತೆ ಓಕೆ ಅಂತ. ಮತ್ತು ದ ಥರ್ಡ್ ಥಿಂಗ್, ನೀವು ಹೇಳ್ದಂಗೆ ಒನ್ಸ್ ಯು ಫಿನಿಶ್ ಬ್ರಷಿಂಗ್ ಆ್ಯಂಡ್ ಇನ್ನೊಂದು, ನಾವೇ ಗೊತ್ತಿಲ್ದಂಗೆ ಹೇಳ್ತೀವಿ ಸಖತ್ತಾಗಿತ್ತು ಊಟ, ಗಂಟ್ಲವರೆಗೂ ತಿಂದೆ, ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಜಪಾನಲ್ಲಿ ಒಂದು ಬ್ಯೂಟಿಫುಲ್ ವರ್ಡ್ ಇದೆ, ಹರ ಹಾಚಿಬು ಅಂತ. ದಟ್ ಈಸ್ 80% ನಿಮ್ಮ ಹೊಟ್ಟೆ ತುಂಬೋವರೆಗೂ ಊಟ ಮಾಡಿದ್ರೆ ಸಾಕು. ನಿಮ್ಮ ಬಾಡಿ ಕೊಡೋ ಸಿಗ್ನಲ್ಸ್ನ ಯು ಫಾಲೋ ದ್ಯಾಟ್. ಆ್ಯಂಡ್ ನಮ್ಮಲ್ಲಿ ದೇರ್ ಇಸ್ ಆಲ್ಸೋ ಅನದರ್ ಥಿಂಗ್ ವೇರ್ ಊಟ ಮಾಡಿದ ಮೇಲೆ 100 ಹೆಜ್ಜೆ ನಡೀರಿ ಅಂತ ಹೇಳ್ತಾರೆ. 100 ಸ್ಟೆಪ್ಸ್ ಇಡಿ. ಇದು ನಮ್ಮ ಏನ್ಷಿಯಂಟ್ ಇದರಿಂದ ಸನಾತನ ಧರ್ಮದಲ್ಲಿ ಹೇಳ್ಕೊಂಡು ಬಂದಿರುವಂಥದ್ದು. ನಿಮ್ಮ ಊಟ ಆದಮೇಲೆ 100 ಸ್ಟೆಪ್ಸ್ ನಡೀರಿ ಅಂತ, ಇಷ್ಟು ಮಾಡಿದ್ರೆ ಸಾಕು. ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಒಂದಿದೆ, ಏನಂತಂದರೆ ನಾವು ಊಟ ಇನ್ನು ಹಚ್ಚೋಕ್ಕಿಂತ ಮುಂಚೆನೇ
ಒಂದಷ್ಟು ಇದು ಏನು ಹೇಳಿ ಕ್ಯಾರೆಟು ಆಮೇಲೆ ಸೌತೆಕಾಯಿ ಇದನ್ನೆಲ್ಲ ತಂದಿಟ್ಬಿಡ್ತಾರೆ. ಓಕೆ, ಸೊ ಊಟ ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಲೇಟ್ ಅಂದರೆ ಅದನ್ನು ತಿಂತಾ ಇರ್ತೀವಿ ನಾವು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಓಕೆ, ಅದು ನೋಡಿ, ಅದು ಒಂದು ರೀತಿಯಿಂದ ನಮಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಂಟಿಫಿಕ್ ಡಿಸ್ಕವರಿ ಈಗೇನಂದ್ರೆ, ನೀನು ವೆಯ್ಟ್ ಲಾಸ್ ಮಾಡ್ಕೋಬೇಕಾ, ನೀನು ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕಾ, ಫಸ್ಟ್ ಸ್ಯಾಲೆಡ್ ತಿನ್ನಿ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟಿದೆ ನಮಗೆ. ಸೊ ಹಿಂಗಾಗಿ ಅದು ಒಂದು ಕೂಡ ನಾವು ಟ್ರಿಕ್ ಯೂಸ್ ಮಾಡ್ಬೋದು. ಎಸ್, ವೆರಿ ಟ್ರೂ. ಏನು ಗೊತ್ತಾ ಗೌರೀಶ್ ಅವರೇ, ನಾವು 6 ತಿಂಗಳು ಪಾಪು ಇದ್ದಾಗಿಂದ ನಮಗೆ ಫಸ್ಟ್ ಊಟ ಸ್ಟಾರ್ಟ್ ಮಾಡಿರ್ತಾರೆ. ಎಲ್ಲರಿಗೂ ಊಟದ ಬಗ್ಗೆ ಗೊತ್ತು, ಆದರೆ ಎಲ್ಲೋ ನಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಿಸ್ ಹೊಡೆದಿರತ್ತೆ. ಸ್ವಲ್ಪ ಅದು ಒಂದು ಆರೋಗ್ಯದ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಗಿದ್ರೆ ಯು ನೀಡ್ ಎಕ್ಸ್ಟ್ರಾ ಗೈಡೆನ್ಸ್. ಇಲ್ವಾ, ನೀವೆಲ್ಲಿದ್ದೀರಾ, ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ವಾಪಸ್ ಯು ಕಮ್ ಬ್ಯಾಕ್, ನಿಮ್ಮ ರೂಟ್ಸಿಗೆ ಬನ್ನಿ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನನಗೆ ಕೆಲವರು ಕೇಳ್ತಾರೆ, ಈ ಗುರುನು ಕೇಳಿದಾಗ ಏನು ವೆಯ್ಟ್ ಹಾಗೆ ಉಳಿಸ್ಕೊಂಡಿದ್ದೀರಾ ಅಂತ ಕೆಲವರು ಕೇಳಿದಾಗ, ನಾನು ಆ್ಯಕ್ಚುಲಿ ಏನು ಡಯಟ್ ಮಾಡಲ್ಲ. ಬಟ್ ನಾನು ತುಂಬ ದಿನಗಳಿಂದ ನಾನು ಅರ್ಥ ಮಾಡ್ಕೊಂಡಿದ್ದೆ, ಬಿ ಕಾನ್ಷಿಯಸ್ ಆಫ್ ವಾಟ್ ಯು ಆರ್ ಈಟಿಂಗ್ ಅನ್ನೋದು ನನಗೆ ಬಂದುಬಿಟ್ಟಿದೆ. ಆಮೇಲೆ ನಿಧಾನ ಊಟ ಮಾಡಿದರೆ ದಟ್ ಈಸ್ ಅನದರ್ ಥಿಂಗ್ ಮೇಡಮ್, ಅಲ್ವಾ? 20 minutes ಸೈಂಟಿಫಿಕ್ಲಿ ಇಟ್ ಇಸ್ ಪ್ರೂವನ್. ನಿಮ್ಮ ಹಂಗರ್ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ನಿಮ್ಮ ಬ್ರೈನಿಗೆ ಸಿಗ್ನಲ್ ಹೋಗೋಕ್ಕೆ ಅಟ್ಲೀಸ್ಟ್ ಇಟ್ ಟೇಕ್ಸ್ 20 minutes. ಸೊ ಮೈಂಡ್ಫುಲ್ ಈಟಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವೇನಾದರೂ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ದ ವೇ ಅವರ್ ಬಾಡಿ ಪಾಶ್ಚರ್ ಇಸ್, ಈ ಗ್ಯಾಸ್ ಫಾರ್ಮ್ ಆಗೋದು, ಅದು ಆಲ್ ದ್ಯಾಟ್ ವಿಲ್ ಸೆಟ್ ರೈಟ್. ಯಾವಾಗ ಹಳೆ ಕಾಲದ ನಾವು ಆಲ್ ಸಿಟಿಗೆಲ್ಲ ಡೈನಿಂಗ್ ಟೇಬಲ್ ಬಂದಿದೆ, ಬಟ್ ಯಾವ ಮನುಷ್ಯ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೋ ಮತ್ತು ವಿತೌಟ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್, ಟಿ ವಿ ನೋಡ್ಕೊಂಡು ಮೈಂಡ್ಫುಲ್ ಈಟಿಂಗ್ ಅಂದರೆ, ಈಗ ಬಟ್ಲರ್ ಇಟ್ಕೊಂಡು ಏನು ತಿಂತಾ ಇದೆ ಗೊತ್ತಿಲ್ಲ, ಹಿಂಗೆ ಹೋದರೆ ದಟ್ ಈಸ್ ನೋ ಯೂಸ್. ಆ್ಯಂಡ್ ಪ್ರತಿ ತುತ್ತನ್ನು ನೀವು, ಐ ಥಿಂಕ್ ಆ್ಯಕ್ಟರ್ ಮಾಧವನ್ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳಿದ್ರು, ನಿಮ್ಮ ಊಟ ಯಾವ ಮಟ್ಟಕ್ಕೆ ಅಗಿಬೇಕು ಅಂದರೆ ಅದು ನೀರಾಗಬೇಕು, ನೀವು ಕುಡಿಯೋ ನೀರು ಹೆಂಗೆ ಇರಬೇಕಂದ್ರೆ ಊಟ ಥರ ಇರಬೇಕು. ಹಂಗಂದರೆ ಸಿಪ್ ಬೈ ಸಿಪ್ಪಾಗಿ ನೀರು ತಗೊಳ್ಳಿ. ನಿಮ್ಮ ಊಟ ಎಷ್ಟು ಚೆನ್ನಾಗಿ ನೀವು ಅಗಿಬೇಕಂದ್ರೆ ದ ಫಸ್ಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಯರ್ ಮೌತ್. ಇಷ್ಟು ಸಿಂಪಲ್ ಮಾಡಿದ್ರೇ ಸಾಕಲ್ಲ. ಅಷ್ಟೇ, ಮೈಂಡ್ಫುಲ್ ಈಟಿಂಗ್ ಆದಾಗ ನೀವು ನಿಮ್ಮ ಸಲಿವ ಸೀಕ್ರೆಟ್ ಆಗೋದು, ಮತ್ತು ನಿಮ್ಮ ಒಳಗಡೆ ಇರುವಂಥ ಎಲ್ಲ ರೆಡಿ ಆಗುತ್ತೆ, ಆರ್ಗನ್ಸ್ ಕೂಡ. ಹಲೋ ಎದೊಳಿ, ಊಟ ಬರ್ತಾ ಇದೆ ಅಂತ ಹೇಳಿ. ಬಟ್ ಇನ್ನೊಂದು ನಾವೇನು ಮಾಡ್ತೀವಿ ಹೇಳಿ ಗೊತ್ತಾ ಗೌರೀಶ್ ಅವರೇ, ಆ್ಯಕ್ಚುಲ್ ಹಂಗರ್ ಸಿಗ್ನಲ್ಗೆ ವೆಯ್ಟ್ ಮಾಡಲ್ಲ. ಈಗ ತಿಂದಿರ್ತೀವಿ, ಸುಮ್ಮನೆ ಓಡಾಡ್ತಾ ಇರ್ತೀವಿ, ಸುಮ್ಮನೆ ಬಾಯಿಗೆ ಹಾಕೋತೀವಿ, ಹಿಂಗೆ ಮಾಡಿ ಎಷ್ಟು ಕ್ಯಾಲರೀಸ್ ಬಾಯೊಳಗೆ ಹೋಗ್ತಾ ಇದೆ ಗೊತ್ತಿರಲ್ಲ. ಆದರೆ ಮೇಡಮ್ ನಾನು ಏನು ಊಟ ಮಾಡಲ್ಲ ಮೇಡಮ್, ವೆಯ್ಟ್ ಮಾತ್ರ ಹೋಗಲ್ಲ ಅಂತಾರೆ. ಸೊ ಇಲ್ಲಿ ಅಲಾಮಿರ್ ಆ್ಯಪಿಗೆ ಬಂದಾಗ ವಿ ಮೇಕ್ ದೆಮ್ ಫಾಲೋ. ಅವ್ರು ಏನೇನು ಊಟ ಮಾಡ್ತಾರೋ ಫೋಟೋ ತೊಗೊಂಡು ನಮಗೆ ಕಳಿಸ್ಬೇಕು ಕಂಪಲ್ಸರಿ. ಅದು ಒಂದೇ ನಾನು ಕೇಳೋದು, ನಿಮ್ಮ ಏನೇ ಒಂದು ಆರೋಗ್ಯದ ಸಮಸ್ಯೆ ಇರಲಿ, ನೀವು ಊಟ ಮಾಡೋಕ್ಕೆ ಮುಂಚೆ ಫೋಟೋ ತೊಗೊಂಡು ಕಳಿಸಿ. ಯಾಕಂದರೆ ಒಂದು ಮನುಷ್ಯನಿಗೆ ಎಷ್ಟೊಂದು ತಲೆಯಲ್ಲಿ ಐಟಮ್ಸ್ ಇರುವಾಗ ಊಟದ ಪಿಕ್ಸ್ ಬಂದಾಗ ಆಟೋಮೆಟಿಕ್ಲಿ ಯುವರ್ ಕಾನ್ಷಿಯಸ್ನೆಸ್ ಕಮ್ಸ್ ದೇರ್. ಸೊ ಎಸ್, ದಿಸ್ ಇಸ್ ಅನದರ್ ಟಿಪ್ ಆ್ಯಂಡ್ ಟ್ರಿಕ್. ನಮ್ಮ ಕಂಪ್ನಿ ಮಾತ್ರ ಅಲ್ಲ, ನೀವು ಟ್ರೈ ಮಾಡಿ. ಮೇಕ್ ಅ ಜರ್ನಲ್, ಏನು ಊಟ ಮಾಡ್ತಾ ಇದ್ದೀರಾ ನೋಡಿ, ಬರ್ಕೊಳ್ಳಿ, ಅನಲೈಸ್ ಮಾಡಿ, ಮೇಕ್ ಚೇಂಜಸ್. ವಂಡರ್ಫುಲ್. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಡಿಸ್ಪೈಟ್ ದಿಸ್, ನಿಮಗೆ ಇನ್ನೂ ಒಂದಷ್ಟು ಸಮಸ್ಯೆಗಳಿದ್ದು ಅಥವಾ ಇನ್ನೊಂದಷ್ಟು ನಿಮಗೆ ಅನುಮಾನಗಳಿದ್ದರೆ ದಯವಿಟ್ಟು ಅಲಾಮಿರ್ ಆ್ಯಪ್ನ ದಯವಿಟ್ಟು ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಯಾವುದು ಡಿಸೀಸ್ ಬಂದ ಮೇಲೆ ಹೋಗಬೇಕು ಎಲ್ಲೋ ಒಂದು ಕಡೆ ಅಂತ ಅಂದ್ಕೋಬೇಡಿ. ಡಿಸೀಸ್ ಬರೋಕ್ಕಿಂತ ಮುಂಚೆನೇ ಏನಾದರೂ ಅನುಮಾನಗಳಿದ್ರೂ ಕೂಡ ಅದನ್ನು ನೀವು, ಅನುಮಾನಗಳಿಗಿಂತ ಏನು ಗೊತ್ತಾ ಗೌರೀಶ್ ಅವರೇ, ಯಾವಾಗ ನಾವು ಈಗ ಲೆಟಸೇ ನಂಗೆ ತುಂಬ ಖುಷಿ ಕೊಡ್ತಾ ಇರೋಂಥ ವಿಚಾರ ಏನಂದರೆ, ಯಂಗ್ಸ್ಟರ್ಸ್, ಗರ್ಲ್ಸ್ ಅಂಡ್ ಆಲ್ ದ್ಯಾಟ್, ಹಾರ್ಡ್ಲಿ 18 years 19 years ವಿಡಿಯೋಸ್ ನೋಡಿರ್ತಾರಲ್ವಾ, ದೇ ಸೋ ಇನ್ಸ್ಪೈರ್ಡ್. ಮೇಡಮ್ ಫ್ಯೂಚರಲ್ಲಿ ಐ ಡೋಂಟ್ ವಾಂಟ್ ಎನಿಥಿಂಗ್, ವಾಟ್ ಡು ಐ ಡೂ ಟುಡೇ ಅಂತ ಕೇಳ್ತಾರೆ. ಪ್ರೊಆಕ್ಟಿವ್ ಆಗ್ತಾ ಇದ್ದಾರೆ, ನಮ್ಮ ಯಂಗ್ ಯೂತ್ ಪ್ರೊಆಕ್ಟಿವ್ ಆಗ್ತಾ ಇದ್ದಾರೆ. ಸಿ ಡಸಂಟ್ ಮೀನ್ ನಿಮಗೆ ಥೈರಾಯ್ಡೇ ಇರಬೇಕಾದ್ರೆ, ನನ್ನ ಲೈಫ್ ಸ್ಟೈಲ್ ಇದು, ನಾನು ಏನು ಬೆಟರ್ ಮಾಡಿಕೊಂಡ್ರೆ ಚೆನ್ನಾಗಿರ್ಬೋದು ಅಂದರೆ ಇದಕ್ಕಿಂತ ಇನ್ನೇನು ಬೇಕಲ್ವಾ? ಟೇಕ್ ದಟ್ ಫಸ್ಟ್ ಸ್ಟೆಪ್. ಆ್ಯಂಡ್ ಏನು ಆಫ್ಟರ್ ಆಲ್ ಯು ವಿಲ್ ಬಿ ವಿತ್ ಅಸ್ ಫಾರ್ 2 months 3 months. ಇದಾದಮೇಲೆ ನಿಮ್ಮ ಲೈಫ್ ಲಾಂಗ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೊ ಅಷ್ಟು ಮಾಡಿ ಅಂತ ಹೇಳ್ತಾ, ನಾನು ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಇವತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ, ಎಲ್ಲ ಇನ್ಪುಟ್ಸ್ ಕೊಟ್ಟಿದ್ದಕ್ಕಾಗಿ, ಸೊ ಅವರ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೂ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಪರಿಮಳ ಜಗ್ಗೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಮ್ಮ ಜೊತೆ ಇಷ್ಟು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು.
ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ 5 ಎಪಿಸೋಡ್ಗಳ ಸರಣಿ ಸಿರೀಸ್ ಮಾಡಿದ್ದೀವಿ. ದಯವಿಟ್ಟು ಫಸ್ಟ್ ನೀವು ಇವತ್ತೇ ನೋಡ್ತಾ ಇದ್ದರೆ ಫಸ್ಟಿಂದ ನೋಡ್ಕೊಂಡು ಬನ್ನಿ. ಸೊ ಅದ್ರ ನಿಮಗೊಂದು ಹೋಲಿಸ್ಟಿಕ್ ವ್ಯೂ ಸಿಗುತ್ತೆ. ಎರಡನೇದು ಇದರ 5 ವಿಡಿಯೋಗಳನ್ನ ಕ್ಲಬ್ ಮಾಡಿ ನಾವು ಒಂದು ಫುಲ್ ಎಪಿಸೋಡ್ ಅಂತ ಒಂದು ಭಾನುವಾರ ಹಾಕಿರ್ತೀವಿ. ಅಕಸ್ಮಾತ್ ನೀವು ನೋಡದೇ ಇದ್ದರೆ ಆ ಒಂದು 5 ಎಪಿಸೋಡ್ಗಳ ಸಿರೀಸನ್ನು ಒಂದೇ ಎಪಿಸೋಡಲ್ಲಿ ಸಿಗುತ್ತೆ, ಅದನ್ನು ನೀವು ನೋಡಿ. ಮೂರನೇದು ನಿಮಗೆ ಏನಾದರೂ ಸಜೆಷನ್ ಬೇಕು, ನಿಮಗೆ ಕೌನ್ಸೆಲಿಂಗ್ ಬೇಕು, ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಏನಾದರೂ ನಿಮಗೆ ಇನ್ಪುಟ್ಸ್ ಬೇಕು ಅಂದರೆ ದಯವಿಟ್ಟು ಅಲಾಮಿರ್ ಆ್ಯಪ್ನ ನೀವು ಸಂಪರ್ಕಿಸಿ. ನಾಲ್ಕನೇದು ನೀವು ಬೆಂಗಳೂರಲ್ಲೇ ಇರಬೇಕಂತಿಲ್ಲ, ಮಲ್ಲೇಶ್ವರಮಲ್ಲಿ ಇರಬೇಕಂತಿಲ್ಲ, ನೀವು ಎಲ್ಲೇ ಇರಿ, ಯಾವುದೇ ಹಳ್ಳಿ ಊರಲ್ಲಿರಿ, ನೀವು ಹುಬ್ಬಳ್ಳಿನಲ್ಲಿರಿ, ಬೇರೆ ದೇಶದಲ್ಲಿರಿ, ಆದರೂ ಕೂಡ ನೀವು ಅಲಾಮಿರ್ ಆ್ಯಪ್ನ ಸಂಪರ್ಕಿಸ್ಬೋದು. ಅವ್ರ ತಂಡ ನಿಮ್ಮನ್ನು ಸಂಪರ್ಕಿಸುತ್ತೆ ನೀವು ಕನೆಕ್ಟ್ ಆದರೆ ಮತ್ತು ನಿಮಗೆ ಸಹಾಯ ಮಾಡುತ್ತೆ. ಸೊ ಅಷ್ಟು ಮಾಡಿ ಅಂತ ಹೇಳ್ತಾ, ಸೊ ಇರೋದಂದೇ ಲೈಫು, ಚೆನ್ನಾಗಿ ತಿನ್ನೋಣ, ಚೆನ್ನಾಗಿ ಕುಡಿಯೋಣ ಅಂತ ಅನ್ನೋದ್ರ ಜೊತೆಗೆ ಚೆನ್ನಾಗಿ ಬದುಕೋ ತನಕ, ಸಾಯೋ ತನಕ ನಾವು ಚೆನ್ನಾಗಿ ಬದುಕಬೇಕು ಅಂದರೆ ನಮ್ಮ ಬಾಡಿನ, ನಮ್ಮ ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕು. ಆ ದೃಷ್ಟಿಯಿಂದ ನಾವು ಏನು ತಿಂತೀವಿ, ಏನು ಕುಡಿತೀವಿ ಅನ್ನೋದನ್ನು ನಾವು ಅದನ್ನು ಮೈಂಡ್ಫುಲ್ಲಾಗಿ ಇರೋಣ ಮತ್ತು ಅದಕ್ಕೆ ಬೇಕಾದ ಎಲ್ಲ ಪ್ರಿಕಾಷನ್ಸ್ ಕೂಡ ತೊಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.